ಜಾಹೀರಾತು ವಿವಾದದಲ್ಲಿ ತಮನ್ನಾಗೆ ದೊಡ್ಡ ಶಾಕ್. ನ್ಯಾಯಾಲಯದಲ್ಲಿ ತಮನ್ನಾಗೆ ಹಿನ್ನಡೆ. ದಕ್ಷಿಣ ಭಾರತದ ಜನಪ್ರಿಯ ನಟಿ ತಮನ್ನಾ ಭಾಟಿಯಾ ಅವರು ಸುಮಾರು 16 ವರ್ಷಗಳ ಕಾಲ ಹೋರಾಟ ನಡೆಸಿದ ಸೋಪ್ ಜಾಹೀರಾತು ವಿವಾದಕ್ಕೆ ಕೊನೆಗೂ ಅಂತಿಮ ತೆರೆ ಬಿದ್ದಿದೆ. ಒಂದು ಕಾಲದಲ್ಲಿ ಸಿನಿರಂಗದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇದ್ದ ಅವರು ತಮ್ಮ ವೃತ್ತಿ ಜೀವನಕ್ಕೆ ಹಾನಿಯಾಗಿದೆ ಎಂಬ ಕಾರಣಕ್ಕೆ ಹೂಡಿದ್ದ ಈ ಪ್ರಕರಣ ಇದೀಗ ನ್ಯಾಯಾಂಗದ ಅಂತಿಮ ತೀರ್ಪಿನೊಂದಿಗೆ ಮುಕ್ತಾಯಗೊಂಡಿದೆ. ಖಾಸಗಿ ಕಂಪನಿಯ ವಿರುದ್ಧ ಸಲ್ಲಿಸಿದ್ದ 1 ಕೋಟಿ ರೂಪಾಯಿ ಪರಿಹಾರ ಅರ್ಜಿಯನ್ನು ಮದ್ರಾಸ್ ಹೈಕೋರ್ಟ್ ವಜಾಗೊಳಿಸಿರುವುದು ಈ ದೀರ್ಘಕಾಲದ ಕಾನೂನು ಹೋರಾಟಕ್ಕೆ ತೀರ್ಪು ಕೊಟ್ಟಂತಾಗಿದೆ. 2008ರಲ್ಲಿ ಆರಂಭವಾದ ಈ ವಿವಾದವು ಹಲವು ತಿರುವು ಮರಳುಗಳನ್ನು ಕಂಡು ಅಂತಿಮವಾಗಿ ನಟಿಯ ಪರವಾಗಿ ತೀರ್ಪು ಬರದೆ ಮುಕ್ತಾಯಗೊಂಡಿದೆ ಎಂಬುದು ಗಮನಾರ್ಹ. ಹೌದು, ಈ ಪ್ರಕರಣದ ಹಿನ್ನೆಲೆಯನ್ನ ಗಮನಿಸಿದ್ರೆ ಇದು ಕೇವಲ ಒಂದು ಜಾಹೀರಾತು ಒಪ್ಪಂದದ ವಿಚಾರವಲ್ಲ, ಬದಲಾಗಿ ನಟಿ ಮತ್ತು ಬ್ರ್ಯಾಂಡ್ ನಡುವಿನ ವಿಶ್ವಾಸ ಒಪ್ಪಂದದ ನಿಯಮಗಳು ಮತ್ತು ಅದರ ಪಾಲನೆಯ ಕುರಿತಾದ ಒಂದು ದೊಡ್ಡ ಪಾಠವಾಗಿದೆ. 2008ರಲ್ಲಿ ತಮನ್ನಾ ತಮ್ಮ ವೃತ್ತಿ ಜೀವನದ ಅತ್ಯುತ್ತಮ ಹಂತದಲ್ಲಿದ್ದಾಗ ಎಂಬ ಕಂಪನಿಯೊಂದಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಆ ಸಮಯದಲ್ಲಿ ಅವರು ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲ, ಬಾಲಿವುಡ್ನಲ್ಲಿಯೂ ತಮ್ಮ ಸ್ಥಾನವನ್ನು ನಿರ್ಮಿಸಿಕೊಳ್ಳುತ್ತಿದ್ದವರು. ಈ ಒಪ್ಪಂದವು ಅವರ ಜನಪ್ರಿಯತೆಯನ್ನ ಮತ್ತಷ್ಟು ಹೆಚ್ಚಿಸುವುದರ ಜೊತೆಗೆ ಕಂಪನಿಗೂ ವ್ಯಾಪಾರಿಕ ಲಾಭ ತಂದುಕೊಡುವ ಉದ್ದೇಶದಿಂದ ಮಾಡಲ್ಪಟ್ಟಿತ್ತು. ಒಪ್ಪಂದದ ಪ್ರಕಾರ ಕಂಪನಿಯು ತಮನ್ನಾ ಅವರ ಚಿತ್ರಗಳು, ವಿಡಿಯೋಗಳು ಮತ್ತು ಇತರೆ ಪ್ರಚಾರ ಸಾಮಗ್ರಿಗಳನ್ನು ನಿರ್ದಿಷ್ಟ ಅವಧಿಯವರೆಗೆ ಮಾತ್ರ ಬಳಸಬೇಕಾಗಿತ್ತು. ಈ ಅವಧಿ ಅಕ್ಟೋಬರ್ 2009ರವರೆಗೆ ಮಾತ್ರ ಮಾನ್ಯವಾಗಿತ್ತು. ಆದರೆ ತಮನ್ನಾ ಆರೋಪಿಸಿದಂತೆ ಆ ಅವಧಿ ಮುಗಿದ ಬಳಿಕ ನಂತರವೂ ಕಂಪನಿಯು ಅವರ ಚಿತ್ರಗಳನ್ನು ಬಳಸಿಕೊಂಡು ಜಾಹೀರಾತುಗಳನ್ನು ಮುಂದುವರೆಸಿದೆ. ಹಾಗೆಯೇ ಇದು ಒಪ್ಪಂದ ಉಲ್ಲಂಘನೆಯಷ್ಟೇ ಅಲ್ಲ, ಅವರ ವೃತ್ತಿ ಜೀವನದ ಮೇಲೆ ನೇರ ಪರಿಣಾಮ ಬೀರಿದ ವಿಷಯವಾಗಿದೆ ಎಂದು ತಮನ್ನಾ ಗಂಭೀರವಾಗಿ ಪರಿಗಣಿಸಿ 2010ರಲ್ಲಿ ನ್ಯಾಯಾಲಯದ ಮೊರೆ ಹೋದರು. ಅವರ ವಾದ ಏನಂದ್ರೆ, ಕಂಪನಿಯು ಅವಧಿ ಮೀರಿದ ನಂತರವೂ ತಮ್ಮ ಚಿತ್ರಗಳನ್ನು ಬಳಸಿಕೊಂಡ ಕಾರಣದಿಂದ ಇತರೆ ಬ್ರ್ಯಾಂಡ್ಗಳೊಂದಿಗೆ ಒಪ್ಪಂದ ಮಾಡಲು ಅವಕಾಶಗಳು ಕಳೆದು ಹೋಯಿತು. ಇದು ಅವರ ಆದಾಯಕ್ಕೂ ವೃತ್ತಿ ಜೀವನದ ಬೆಳವಣಿಗೆಗೂ ಹಾನಿ ಉಂಟು ಮಾಡಿತು ಎಂದು ಅವರು ದೂರಿನಲ್ಲಿ ಉಲ್ಲೇಖಿಸಿದ್ದರು. ಈ ಪ್ರಕರಣದ ವಿಚಾರಣೆ ಆರಂಭವಾದಾಗಿನಿಂದಲೇ ಅದು ಸಾಕಷ್ಟು ಚರ್ಚೆಗೆ ಕಾರಣವಾಯಿತು. ಸಿನಿರಂಗದಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಒಪ್ಪಂದಗಳ ಮಹತ್ವದ ಬಗ್ಗೆ ಈ ಪ್ರಕರಣವು ದೊಡ್ಡ ಚರ್ಚೆ ಮಾಡಿಕೊಟ್ಟಿತು. ಒಪ್ಪಂದದ ನಿಯಮಗಳನ್ನು ಪಾಲಿಸದಿದ್ದರೆ ಏನೆಲ್ಲ ಪರಿಣಾಮಗಳು ಉಂಟಾಗಬಹುದು ಎಂಬುದಕ್ಕೆ ಇದು ಸ್ಪಷ್ಟ ಉದಾಹರಣೆಯಾಯಿತು. ವಿಚಾರಣೆಯ ವೇಳೆ ತಮನ್ನಾ ಪರ ವಕೀಲರು ಹಲವು ಸಾಕ್ಷ್ಯಾಧಾರಗಳನ್ನು ನ್ಯಾಯಾಲಯದ ಮುಂದೆ ಮಂಡಿಸಿದ್ರು. ಸೋಪ್ ಪ್ಯಾಕೇಜಿಂಗ್ಗಳ ಮೇಲೆ ಇರುವ ಅವರ ಚಿತ್ರಗಳು, ಇಂಟರ್ನೆಟ್ನಲ್ಲಿ ಹರಿದಾಡುತ್ತಿರುವ ಜಾಹೀರಾತುಗಳು ಮತ್ತು ಇತರೆ ಪ್ರಚಾರ ಸಾಮಗ್ರಿಗಳನ್ನು ಅವರು ಸಾಕ್ಷ್ಯವಾಗಿ ನೀಡಿದ್ರು. ಆದರೆ ಈ ಸಾಕ್ಷ್ಯಾಧಾರಗಳಲ್ಲಿ ಪ್ರಮುಖವಾದ ತೊಂದರೆ ಏನಂದ್ರೆ, ಅವುಗಳಲ್ಲಿ ಸ್ಪಷ್ಟವಾದ ದಿನಾಂಕಗಳು ಅಥವಾ ಉತ್ಪಾದನಾ ವಿವರಗಳು ಇರಲಿಲ್ಲ. ನ್ಯಾಯಾಲಯದ ಅಭಿಪ್ರಾಯ ಪ್ರಕಾರ ಕೇವಲ ಚಿತ್ರಗಳು ಇರುವುದರಿಂದ ಮಾತ್ರ ಒಪ್ಪಂದ ಉಲ್ಲಂಘನೆಯು ಸಾಬೀತಾಗುವುದಿಲ್ಲ. ಆ ಉತ್ಪನ್ನಗಳು ಯಾವಾಗ ತಯಾರಿಸಲ್ಪಟ್ಟವು, ಅವು ಒಪ್ಪಂದದ ಅವಧಿ ನಂತರವೇ ತಯಾರಿಸಲ್ಪಟ್ಟಿರುವೆಯೇ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುವ ದಾಖಲೆಗಳು ಅಗತ್ಯವಾಗಿತ್ತು. ಆದರೆ ಈ ರೀತಿಯ ದೃಢವಾದ ಸಾಕ್ಷ್ಯಾಧಾರಗಳನ್ನು ತಮನ್ನಾ ಪರ ಮಂಡಿಸಲಾಗಲಿಲ್ಲ. ಇದೇ ಕಾರಣದಿಂದಾಗಿ ಪ್ರಾಥಮಿಕ ವಿಚಾರಣೆಯಲ್ಲಿಯೇ ನ್ಯಾಯಾಲಯ ತಮನ್ನಾ ಅವರ ಅರ್ಜಿಯನ್ನು ತಿರಸ್ಕರಿಸಿತು. ಆದರೆ ಇದರಿಂದ ಅವರು ಹಿಂದೆ ಸರಿಯಲಿಲ್ಲ. ನ್ಯಾಯಾಂಗದ ಮೇಲ್ಮಟ್ಟದ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿ ತಮ್ಮ ಹಕ್ಕಿಗಾಗಿ ಹೋರಾಟ ಮುಂದುವರೆಸಿದರು. ಈ ಮೇಲ್ಮನವಿಯನ್ನ ಪಿ. ವೇಲ್ಮುರುಗನ್ ನೇತೃತ್ವದ ವಿಭಾಗೀಯ ಪೀಠ ಪರಿಶೀಲಿಸಿತು. ಈ ಪೀಠವು ಎಲ್ಲ ದಾಖಲೆಗಳು ಮತ್ತು ವಾದಗಳನ್ನು ಪುನಃ ಪರಿಶೀಲಿಸಿ ಅಂತಿಮ ತೀರ್ಪು ನೀಡಿತು. ಆದರೆ ಇಲ್ಲಿ ಕೂಡ ತಮನ್ನಾ ಪರವಾಗಿ ಯಾವುದೇ ಬಲವಾದ ಸಾಕ್ಷ್ಯಾಧಾರಗಳ ಕೊರತೆ ಕಂಡುಬಂದಿತ್ತು. ವಿಭಾಗೀಯ ಪೀಠವು ಏಕಪೀಠದ ತೀರ್ಪನ್ನು ಎತ್ತಿ ಹಿಡಿದು ತಮನ್ನಾ ಸಲ್ಲಿಸಿದ ಮೇಲ್ಮನವಿಯನ್ನು ವಜಾಗೊಳಿಸಿತು. ಈ ಮೂಲಕ 16 ವರ್ಷಗಳ ಕಾಲ ಮುಂದುವರೆದ ಕಾನೂನು ಹೋರಾಟಕ್ಕೆ ಸಂಪೂರ್ಣ ತೆರೆ ಬಿದ್ದಂತಾಯಿತು. ಈ ತೀರ್ಪು ಕೇವಲ ಒಂದು ಪ್ರಕರಣದ ಅಂತ್ಯವಲ್ಲ, ಇದು ಸಿನಿರಂಗದ ಹಲವಾರು ಕಲಾವಿದರಿಗೆ ಪಾಠವಾಗಿದೆ. ಬ್ರ್ಯಾಂಡ್ ಒಪ್ಪಂದಗಳ ಸಂದರ್ಭದಲ್ಲಿ ಕಾನೂನುಬದ್ಧ ರಕ್ಷಣೆಯನ್ನ ಹೇಗೆ ಪಡೆಯಬೇಕು, ಒಪ್ಪಂದದ ನಿಯಮಗಳನ್ನು ಹೇಗೆ ಸ್ಪಷ್ಟವಾಗಿ ರೂಪಿಸಬೇಕು ಎಂಬುದರ ಬಗ್ಗೆ ಇದು ಒಂದು ಜಾಗೃತಿಯನ್ನು ಮೂಡಿಸಿದೆ. ನಟಿ ತಮನ್ನಾ ಭಾಟಿಯಾ ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದ್ದರೂ ಈ ಪ್ರಕರಣವು ಅವರ ಮೇಲೆ ವಿಶೇಷ ಪರಿಣಾಮ ಬೀರಿದುದಾಗಿ ಅವರು ಹಲವು ಬಾರಿ ಹೇಳಿಕೊಂಡಿದ್ದಾರೆ. ದೀರ್ಘಕಾಲದ ನ್ಯಾಯಾಂಗ ಪ್ರಕ್ರಿಯೆಯು ಮಾನಸಿಕ ಹಾಗೂ ವೃತ್ತಿಪರ ಒತ್ತಡವನ್ನು ಉಂಟು ಮಾಡಿದೆ ಎಂದು ಅವರು ಸಂದರ್ಶನಗಳಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ನ್ಯಾಯಾಲಯದ ದೃಷ್ಟಿಯಲ್ಲಿ ಭಾವನಾತ್ಮಕ ಅಂಶಗಳಿಗಿಂತ ಸಾಕ್ಷ್ಯಾಧಾರಗಳೇ ಮುಖ್ಯ. ಯಾವುದೇ ಆರೋಪವನ್ನು ಸಾಬೀತುಪಡಿಸಲು ದೃಢವಾದ ದಾಖಲೆಗಳು ಅಗತ್ಯವಾಗುತ್ತವೆ. ಈ ಪ್ರಕರಣದಲ್ಲಿ ಅವುಗಳ ಕೊರತೆಯೇ ಅಂತಿಮವಾಗಿ ತೀರ್ಪಿನ ದಿಕ್ಕನ್ನ ನಿರ್ಧರಿಸಿದೆ. ಇನ್ನೊಂದೆಡೆ ತಮನ್ನಾ ಅವರ ವೃತ್ತಿ ಜೀವನದಲ್ಲಿ ಯಾವುದೇ ಹಿನ್ನಡೆ ಕಂಡುಬಂದಿಲ್ಲ. ಅವರು ಇಂದಿಗೂ ದಕ್ಷಿಣ ಭಾರತ ಮತ್ತು ಬಾಲಿವುಡ್ ಎರಡರಲ್ಲೂ ಸಕ್ರಿಯರಾಗಿದ್ದಾರೆ. ಅನೇಕ ಪ್ರಮುಖ ಪ್ರಾಜೆಕ್ಟ್ಗಳಲ್ಲಿ ಕಾಣಿಸಿಕೊಂಡು ತಮ್ಮ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ. ಸದ್ಯ ಅವರು ಹಿಂದಿ ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದು ಮತ್ತೆ ತೆಲುಗು ಸಿನಿರಂಗಕ್ಕೂ ವಾಪಸ್ಸಾಗುವ ಸಾಧ್ಯತೆಗಳಿವೆ ಎಂಬ ಮಾತು ಕೇಳಿಬರುತ್ತಿದೆ. ವಿಶೇಷವಾಗಿ ಮಾಸ್ ಮಹಾರಾಜ ಎಂದೇ ಪ್ರಸಿದ್ಧರಾಗಿರುವ ರವಿತೇಜ ಅವರು ಮುಂದಿನ ಸಿನಿಮಾದಲ್ಲಿ ತಮನ್ನಾ ನಟಿಸಲಿದ್ದಾರೆ ಎಂಬ ಸುದ್ದಿ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ. ಈ ಪ್ರಕರಣ
ಪ್ರಕರಣದಿಂದ ಹೊರಬಂದ ಪಾಠಗಳು ಕೇವಲ ತಮನ್ನಾಗೆ ಮಾತ್ರವಲ್ಲ, ಸಂಪೂರ್ಣ ಮನರಂಜನಾ ಕ್ಷೇತ್ರಕ್ಕೆ ಅನ್ವಯಿಸುತ್ತವೆ. ಒಪ್ಪಂದದ ಸ್ಪಷ್ಟತೆ, ಕಾನೂನು ರಕ್ಷಣೆ ಮತ್ತು ಸಾಕ್ಷ್ಯಾಧಾರಗಳ ಮಹತ್ವವನ್ನು ಇದು ಒತ್ತಿ ಹೇಳುತ್ತದೆ. ಒಟ್ಟಿನಲ್ಲಿ 16 ವರ್ಷಗಳ ಕಾಲ ಮುಂದುವರೆದ ಈ ಸೋಪ್ ಜಾಹೀರಾತು ವಿವಾದವು ಈಗ ಇತಿಹಾಸದ ಪುಟಗಳಲ್ಲಿ ಸೇರಿದೆ. ತಮನ್ನಾ ಭಾಟಿಯಾ ಅವರ ಹೋರಾಟವು ನ್ಯಾಯಾಂಗದ ಕಠಿಣ ನಿಯಮಗಳ ಮುಂದೆ ತಲೆಬಾಗಬೇಕಾಯಿತು. ಆದರೆ ಅವರ ವೃತ್ತಿ ಜೀವನದಲ್ಲಿ ಇದು ಕೇವಲ ಒಂದು ಅಧ್ಯಾಯ ಮಾತ್ರ. ಮುಂದಿನ ಯಶಸ್ಸುಗಳಿಗೆ ಅದು ಅಡ್ಡಿಯಾಗುವುದಿಲ್ಲ ಎಂಬ ವಿಶ್ವಾಸ ಅಭಿಮಾನಿಗಳಲ್ಲಿದೆ. ತಮನ್ನಾ ಅವರ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಲು ಮರೆಯಬೇಡಿ.